ಮುಂದೆ ಬನ್ನಿ ಅಕ್ಕ, ಒಂಚೂರು ಮುಂದಕ್ಕೆ ಬನ್ರಿ. ಹಿಡ್ಕೊಳ್ರಿ ಹಿಡ್ಕೊಳ್ರಿ ಹಿಡ್ಕೊಳ್ರಿ. ಊಟ ಮಾಡಿದ್ರಾ? ಆಯ್ತು, ಎಲ್ಲಿ ಟ್ರೈನಿಂಗ್ ತಗೊಂಡಿದ್ರಾ? ಎಲ್ಲಿ ಇಲ್ವಾ? ಚೆನ್ನಾಗಿ ಬಿಟ್ಟಿದ್ರ, ತುಂಬಾ ಚೆನ್ನಾಗಿ ಬಿಟ್ಟಿದ್ರ. 100% ಖುಷಿ ಆಯ್ತು. ಖುಷಿ ಆಗಿಲ್ಲ ಅಂದ್ರೆ ಇಷ್ಟೊತ್ತವರೆಗೂ ಇರ್ತಾನೆ ಇರ್ಲಿಲ್ಲ. ಎಲ್ಲ ನಿಮ್ ಸಂತೋಷನಾ? ಏನ್ ಅನಿಸ್ತಾ ಐತೆ? ಸರ್ಕಾರ ಈ ರಂಗೋಲಿ ಸ್ಪರ್ಧೆ ಮಾಡ್ತಾ ಇರೋದಕ್ಕೆ ಏನ್ ಅನಿಸ್ತಾ ಐತೆ? ತುಂಬಾ ಖುಷಿ ಆಗ್ತೈತೆ. ಯಾರು ಮಾಡಿರ್ಲಿಲ್ಲ, ಇವತ್ತು ಫಸ್ಟ್ ಟೈಮ್ ಈ ತರ ಸ್ಪರ್ಧೆ ಎಲ್ಲ ಊರಲ್ಲಿ ಒಂಥರ ಹಬ್ಬದ ವಾತಾವರಣ ಆಯ್ತಲ್ವಾ? ಆಯ್ತು, ನಾನು MLA ಆಗಿದ್ದು ಸರ್ ಕಾಯ್ ತೋರಿಸ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಎಲ್ಲ ಇರ್ಲಿ. ಇಲ್ಲ ನೀನು ಆಫೀಸಲ್ಲಿ ಕೆಲಸ ಮಾಡ್ಬೇಕಮ್ಮ. ಅಮ್ಮ ಬಿಟ್ಟಿದ್ದ? ಚೆನ್ನಾಗಿ ಬಿಟ್ಟಿದ್ಯಾ? ನಿಮ್ಮ ಅಮ್ಮ ಚೆನ್ನಾಗಿ ಬಿಟ್ಟವ್ರು. ಫೋಟೋ ತೆಗಿಯಪ್ಪ ದೊಡ್ಡದಾಗಿ. ನಾನದು ಸಪರೇಟ್ ಬಿಡಮ್ಮ ಅಂತ ಹೇಳಿದೆ. ಜಾಗ ಇಲ್ಲ ಬಿಟ್ಟಿದ್ದೆ. ಕಾಲೇಜ್ಗೆ ಹೋಗೋರೆ ಅಂತ ಹೇಳಿದ್ರೆ ಬನ್ನಿ, ಬೇಗ ಬೇಗ ಬನ್ನಿ. ಲಾವಣ್ಯ ಅವರು ಈ ಕಡೆ ನೋಡಿ. ಇಸ್ಕೊಳ್ಳಿ. ಮೂರನೇ ಬಹುಮಾನ ಯಾರ ಹೆಸರು? ಮೂರನೇ ಬಹುಮಾನ ರಶ್ಮಿಕಾ ಅವರ. ಬಿಡು ಶೇಖರ್, ಆಯ್ತು ರೇಕ್ ಬೇಡ, ಹಿಂದೂ ಕೊಟ್ಟು ತೆಗಿರೋಣ ಬರ್ತದಲ್ಲ. ನೋಡು, ನೀವು ಬಿಡಿಸಿದಾಕ? ನೀನು ಬಿಡಿಸಿರೋದ ಪುಟ್ಟಿ? ನಿನ್ಗೂ ಹಿಂದೆಗಡೆ ನಮಸ್ಕಾರ. ನೀವು ಬಿಡಿಸಿದಕ್ಕ? ಚೆನ್ನಾಗಿ ಬಿಡಿಸಿದ್ದೀರಾ? ಏನಿಸ್ತು? ಕಾಂಪಿಟೇಷನ್ ಚೆನ್ನಾಗಿ ಹೇಳಿಲ್ಲ ನೀವು ಬಿಡಿಸಿದ್ದೀನಕ್ಕ ಇದು? ಹೌದಾ? ಇನ್ನೂ ಚೆನ್ನಾಗಿ ಬಿಡಿಸ್ಬೇಕಾಯ್ತಲ್ಲ ನೀವು. ಆಯೋಜನೆ ಮಾಡಿದ್ರೆ ಸ್ವಲ್ಪ ಬಿಸಿ ಆಗ್ಬಿಟ್ಟು. ಹೌದಾ? ಬನ್ನಿ. ಅಲ್ಲಿ ಹಾಕ್ತಾ ಇರ್ತಾರೆ, ಅದಕ್ಕೆ ನಾವು ಕಾಯ್ತಾ ಇರ್ತೀವಿ. ಹಾಲು ಹಾಕಿದ್ಮೇಲೆ ನಮ್ಗೆಲ್ಲ ಸಿಗೋದು ವೇಸ್ಟ್. ಅದು ವಿಡಿಯೋಗೆ ಮೂವ್ಮೆಂಟ್ ಇರಬೇಕು. ಥ್ಯಾಂಕ್ ಯು ಅಕ್ಕ. ಇರ್ಲಿ ಬಿಡಿ ಸರ್, ಚೆನ್ನಾಗಿ ಖುಷಿ ಬಿಡಿ ಸರ್. ಸಂಜೆ ಬಾಣ ಹತ್ತಿರದಿಂದಾನೇ ಹೋಗೋಣ. ನಿಮ್ಗೆ ಯಾರು ನಿಮ್ಗೆ ಹೆಂಗ್ ಬರ್ತದ ಹಂಗೆ ಇಟ್ಕೊಳ್ಳೋಣ. ಯಾರ ಮಾತು ಕೇಳ್ಬೇಡ. ಅಣ್ಣ, ನೀನೊಂಚೂರು ಡೌನು. ಹಾಂ, ಪುಟ ಈ ಕಡೆ ನೋಡು.
ಸಾಕ್ಸು ನಿಮ್ಮಿಂದ ಅಡ್ರೆಸ್ ಚೂರು ಹಿಂದೆ ಬರೋಣ ಹಂಗೆ ಮಾಧ್ಯಮದವರು ಕಿಶೋರೆಲ್ಲ ಬಂದ್ಬಿಟ್ಟು ಇಲ್ಲ ಇನ್ನು ಅವ್ರಿಗೆ ಈಸ್ಕೊಂಡು ಹೋಗ್ಬೋದು ಹೆಂಗಂತೀಯ ಪಾಠ ಸಾಕಾಗಿರ್ತದೆ. ಹಾಂ ಬಾಣ ಸಾಕ್ಸು ನಿಮ್ಮಿಂದ ಅಡ್ರೆಸ್ ಚೂರು ಹಿಂದೆ ಬರೋಣ ಹಂಗೆ ಇನ್ನೆಷ್ಟಿದೆ ಇಲ್ಲ ಇಲ್ಲಿ ಈ ಕಡೆ ಈ ಕಡೆ ನೋಡ್ಬಿಡಿ ಎಲ್ಲ ಮಹಿಳೆಯರು ಈ ಕಡೆ ನೋಡಿ. ಪುಟಿ ಈ ಕಡೆ ನೋಡು. ಎಲ್ಲ ಒಂದ್ ಕಡೆಯಿಂದ ಕೊಡುವ ಒಂಚೂರು ಈ ಕಡೆ ಊಟ ಮಾಡಿದ್ರೆ ಅವ್ರು ಯಾವ ಇಲ್ಲಿ ಬಂದಿರೋ ಇಲ್ಲ ಇಲ್ಲ ಇವಾಗ ಯಾರು ಮಾಡೋಣ ಇದನ್ನ ಮೇಡಮ್ ವಿಡಿಯೋ ಮಾಡ್ಕಣೆ ಕಳ್ಸು ಏನಿಸ್ತು ಓವರ್ ಆಗಿ ನಿಮಗೆ ನಮ್ಮ ಸರ್ಕಾರದಿಂದ ಬೆನಿಫಿಟ್ ತಗೋತಿದೀವಲ್ಲ ಸರ್, ಅದಕ್ಕೋಸ್ಕರ ಆದ್ರೂ ಆಗ್ಬೇಕಲ್ಲ ಇದು. ನೆಲಮಂಗಲ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಮಾಡ್ತಾ ಇದ್ದೀನಲ್ಲ MLA ಆಗಿ ನಿಮಗೆ ಅನ್ನಿಸ್ತಾ ಇದೆ. ಅಕ್ಕ ಈ ಕಡೆ ನೋಡ್ರಿ ಎಲ್ಲ ಈ ಕಡೆ ನೋಡಿ. ಸರಿ ಬೀಳ್ತದೆ ಅಂದ್ರು ಅದಕ್ಕೆ ಏನಾಗಲ್ಲ ಅವನಪ್ಪ. ಎಲ್ಲ ಗೌರವಾನ್ವಿತ ಮಹಾಜನತೆಗೆ ವಿಶೇಷವಾಗಿ ತಾಯಂದಿರಿಗೆ ಮಹಿಳೆಯರಿಗೆ ನನ್ನ ನಮಸ್ಕಾರಗಳು. ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆ ಆದ್ಮೇಲೆ ಸರ್ಕಾರದ ಯೋಜನೆಗಳನ್ನ ಸರ್ಕಾರದ ಕೆಲಸ 2023 ಮೇ ತಿಂಗಳಲ್ಲಿ ನಾನು ಶಾಸಕನಾದ ಮೇಲೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಸುಮಾರು 1,500 ಕೋಟಿಗೂ ಹೆಚ್ಚು ಅನುದಾನ ತಗೊಂಡು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡತಕ್ಕಂಥ ರಸ್ತೆಗಳನ್ನ, ಚರಂಡಿಗಳನ್ನ, ವಿದ್ಯುತ್ ಇಲಾಖೆಯ
ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕೇವಲ ಸರ್ಕಾರಿ ಯೋಜನೆಗಳನ್ನು ಸರ್ಕಾರಿ ಕೆಲಸಗಳನ್ನು ಮಾಡಿದ್ರೆ ಅಷ್ಟೇ ಸಾಲದು. ನಾನು ವೈಯಕ್ತಿಕವಾಗಿ ಈ ಕ್ಷೇತ್ರದ ಜನತೆಯ ಋಣವನ್ನು ತೀರಿಸಬೇಕು ಅಂತ ಹೇಳಿ ನೆಲಮಂಗಲ ಉತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾನು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿ ತೀರ್ಮಾನ ಮಾಡಿ ಫೆಬ್ರವರಿ ತಿಂಗಳಲ್ಲಿ ನೆಲಮಂಗಲ ಉತ್ಸವಕ್ಕೆ ಚಾಲನೆ ಕೊಟ್ಟು, ಆ ಚಾಲನೆ ಕೊಟ್ಟಿದ್ದ ದಿನ ಸುಮಾರು 4,500 ವಿದ್ಯಾರ್ಥಿಗಳಿಗೆ ಒಂದೇ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು SLC PUCಯಲ್ಲಿ ಸುಮಾರು 75%ಕ್ಕೂ ಅಧಿಕ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ರಾಜ್ಯದ ಮಂತ್ರಿಗಳನ್ನು ವಿನಯ್ ಗುರೂಜಿ ಅವರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಇದಾದ ನಂತರ ಗೌರವಾನ್ವಿತ ಮಹಿಳೆಯರಿಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು, ಅವ್ರಿಗೆ ನಾನೇನಾದರೂ ವೈಯಕ್ತಿಕವಾಗಿ ಒಂದು ಸೇವೆಯನ್ನು ಮಾಡಿ ಒಂದು ಸ್ಪರ್ಧೆಯನ್ನು ಮಾಡಬೇಕು ಅಂತ ಹೇಳಿ ಸ್ಪರ್ಧೆಯನ್ನು ಏರ್ಪಡಿಸಬೇಕು ಅಂತ ಹೇಳಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೀವಿ. ರಂಗೋಲಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡು ಅಂತ ಅಂದರೆ ಹಿಂದೂ ಧರ್ಮದ ಅವಿಭಾಜ್ಯ ಒಂದು ಸಂಸ್ಕೃತಿಯ ನಮ್ಮ ಸಂಪ್ರದಾಯದ ಒಂದು ಅವಿಭಾಜ್ಯ ಅಂಗ ರಂಗೋಲಿ. ಯಾವುದೇ ಒಂದು ನಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮ ಇರ್ಬೋದು, ಒಂದು ದೇವ್ರ ಪೂಜೆ ಮಾಡಬೇಕಾಗಿರ್ಬೋದು, ಇನ್ನೂ ಮುಂದಕ್ಕೆ ಹೋಗಿ ಹೇಳೋದಾದರೆ ಹೊಸಲು ತೊಳೆದು ಬೆಳಗ್ಗೆ ರಂಗೋಲಿ ಹಾಕಿನೇ ನಾವು ಮನೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡೋದು. ಅಷ್ಟು ಶುಭದಾಯಕವಾಗಿರ್ತಕ್ಕಂಥ ರಂಗೋಲಿಯನ್ನು ಮಹಿಳೆಯರಿಗೆ ಆಯೋಜನೆ ಮಾಡಿ ಅವ್ರ ಕೈ ರಂಗೋಲಿ ಬಿಡಿಸಿ ಅವರಲ್ಲಿರ್ತಕ್ಕಂಥ ಕಲೆಯನ್ನು, ಸಂಸ್ಕೃತಿಯನ್ನು, ಪ್ರತಿಭೆಯನ್ನು, ಕೌಶಲ್ಯವನ್ನು ಹೊರತಂದು ಅದನ್ನು ಅನಾವರಣಗೊಳಿಸಿ ಅವ್ರಿಗೊಂದು ಬಹುಮಾನ ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಕಾರ್ಯಕ್ರಮ ಮಾಡೋದು. ಇದ್ರ ಜೊತೆಗೆ ವಿಶೇಷವಾಗಿ ಇದು ಒಂದು ಕಡೆ ಸ್ಪರ್ಧೆ ಮಾಡಬೇಕು ಅನ್ನೋದಾದರೆ, ಒಂದು ಕಡೆ ಸೇವೆ ಮಾಡಬೇಕು ಅನ್ನೋದಾದರೆ, ನಾನು ಚುನಾವಣೆ ಗೆದ್ದೋದ್ಮೇಲೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯದ ಭೂಮಿ ಪೂಜೆಗೆ ಬರಲಿ, ಮದುವೆಗೆ ಬರಲಿ, ಸಾಮಾನ್ಯವಾಗಿ ಮದುವೆ ಕರೆದಿರ್ತಕ್ಕಂಥ ಮನೆಯವರು, ನಮ್ಮ ಮುಖಂಡರು, ಕಾರ್ಯಕರ್ತರನ್ನ ಮಾತಾಡಿಸ್ಕೊಟ್ಟೋಗಿದ್ದೀವಿ. ನಿಮ್ಮನ್ನ ಮಾತಾಡಿಸ್ಬೇಕಲ್ಲ, ಮಾತಾಡ್ಸಕ್ಕೆ ಸುಮ್ಮನೆ ಬಂದು ಮಾತಾಡ್ಸಕ್ಕಂಥದ್ದಕ್ಕೆ ಅದಕ್ಕೆ ಅರ್ಥ ಇರಲ್ಲ. ಒಂದು ವೇದಿಕೆ ಬೇಕು. ಅಂತ ವೇದಿಕೆ ರಂಗೋಲೆ ಮಾಡಿದ್ರೆ ಎಲ್ಲ ಮಹಿಳೆಯರು ಸಿಗ್ತಾರೆ. ನನ್ನ ಸಹೋದರಿಯರನ್ನ, ತಾಯಂದಿರನ್ನ, ಅಕ್ಕಂದಿರನ್ನ ಮಾತಾಡಿಸಂಗೆ ಆಗ್ತದೆ. ನಾನು ಅವ್ರು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಕಷ್ಟ ಸುಖವನ್ನು ಹಂಚ್ಕೊಂಡಂಗೆ ಆಗ್ತದೆ. ಕಷ್ಟ ಸುಖ ಹಂಚ್ಕೋತಾರೋ ಬಿಡ್ತಾರೋ ನನ್ನ ಜೊತೆ ಮಾತಾಡ್ತಾರೆ. ನಾನು ಚೆನ್ನಾಗಿರೋ ತಾಯಿ, ನಾನು ಚೆನ್ನಾಗಿರೋ ಅಕ್ಕ ಅಂತ ಹೇಳಿ ಮಾತಾಡಿಸ್ಬೋದು ಅಂತ ಹೇಳಿ ಮಾಡಿದ್ದಕ್ಕೆ ನೀವೆಲ್ಲರೂ ಸಹ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟು ಸುಮಾರು 90 ರಂಗೋಲಿಯನ್ನು ಕೆಣೆಗೋಡಿನಲ್ಲಿ ನೀವೆಲ್ಲ ಹಾಕಿದ್ದೀರ. ನಿಮಗೆ, ನಿಮ್ಮ ಪಾದಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ರಂಗೋಲಿಯಲ್ಲಿ ಭಾಗವಹಿಸೋದಕ್ಕೆ ತಮ್ಮ